ಚುನಾವಣೆ ಸಂದರ್ಭದಲ್ಲಿ ಯಾರು ಯಾರನ್ನು ಹೇಗೆ ತಲುಪಬೇಕು ಮೋದಿಯವ್ರನ್ನ ನೋಡಿ ಕಲಿಬೇಕು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ನಾವು ಅತ್ಯಂತ ಹೆಚ್ಚು ಈ ಬ್ಲಾಗ್ಗಳನ್ನು ನಡೆಸುವಂಥವ್ರಾಗಿರ್ಬೋದು, ಜೊತೆಗೆ ಯೂಟ್ಯೂಬರ್ಸ್ ಆಗಿರ್ಬೋದು, ಅವರೆಲ್ಲರ ಜೊತೆಗೂ ಕೂಡ ಮೋದಿ ಚರ್ಚೆ ಮಾಡಿದ್ದಾರೆ. ಅವ್ರನ್ನ ಬರ್ಮಾಡ್ಕೊಂಡಂಥ ರೀತಿ, ಮಾತಾಡಿದಂಥ ರೀತಿ ನಾವು ನೋಡಿದ್ದೀವಿ. ಇನ್ನೊಂದು, ಈಗ ಗೇಮರ್ಗಳ ಜೊತೆಗೂ ಕೂಡ ಮೋದಿ ಚರ್ಚೆ ಮಾಡಿದ್ದಾರೆ. ಅಂದರೆ ಇಷ್ಟೊಂದು ಬ್ಯುಸಿ ಶೆಡ್ಯೂಲ್ ನಡುವೆನೂ ಕೂಡ ಯಾರ್ಯಾರು ತುಂಬ ಫೇಮಸ್ ಆಗಿದ್ದಾರೆ ಅವರೆಲ್ಲ ಕೂಡಿಸ್ಕೊಂಡು ಮೋದಿ ಮಾಡಿದಂಥ ಚರ್ಚೆ ಇತ್ತಲ್ಲ ಅದು. ಅಂದರೆ ಈ ಮುಖಾಂತರ ಯಾರಿಗೇನು ಸಂದೇಶ ರವಾನೆ ಮಾಡಬೇಕು ಆ ಸಂದೇಶವನ್ನು ಮೋದಿ ರವಾನಿಸಿದ್ದಾರೆ. ದೇಶದಲ್ಲಿ ಲೋಕಸಭೆ ಚುನಾವಣೆ ಭರಾಟೆ ಜೋರಾಗಿದೆ. ಪ್ರಧಾನಿ ಮೋದಿ ಮತಶಿಕಾರಿ ನಡೆಸಿದ್ದಾರೆ. ಇದರ ನಡುವೆ ದೇಶದ ಟಾಪ್ 7 ಯುವ ಗೇಮರ್ಗಳ ಜೊತೆಗೆ ಸಂವಾದ ನಡೆಸಿದ್ದಾರೆ. ದೇಶದಲ್ಲಿ ಆನ್ಲೈನ್ ಗೇಮಿಂಗ್ ಉದ್ಯಮದ ಅಭಿವೃದ್ಧಿ, ತಂತ್ರಜ್ಞಾನ, ಗೇಮರ್ಗಳು ಎದುರಿಸುತ್ತಿರುವಂತಹ ಸಮಸ್ಯೆಗಳ ಬಗ್ಗೆಯೂ ಕೂಡ ಮಾಹಿತಿ ಪಡೆದಿದ್ದಾರೆ. ದೇಶದ ಟಾಪ್ ಗೇಮರ್ಗಳ ಜೊತೆ ಪ್ರಧಾನಿ ಮೋದಿ ಸಂವಾದ. ಗೇಮಿಂಗ್ ಉದ್ಯಮದ ಪ್ರಾಮುಖ್ಯತೆಯ ಬಗ್ಗೆ ಚರ್ಚಿಸಿದ ನಮೋ. ದೇಶದ ಟಾಪ್ 7 ಗೇಮರ್ಸ್ಗಳನ್ನ ಪ್ರಧಾನಿ ಮೋದಿ ಅವರು ಭೇಟಿಯಾದರು. ಏಪ್ರಿಲ್ 11ರಂದು ಮಾತುಕತೆ ನಡೆಸಿದ್ರು. ದೇಶದ ಹೆಸರಾಂತ ಗೇಮರ್ಗಳಾದ ಅನಿಮೇಶ್ ಅಗರ್ವಾಲ್, ನಮನ್ ಮಾಥುರ್, ಮಿಥಿಲೇಶ್ ಪಟಾಂಕರ್, ಪಾಯಲ್ ಧಾರೆ, ತೀರ್ಥ್ ಮೆಹ್ತಾ, ಗಣೇಶ್ ಗಂಗಾಧರ್, ಅಂಶು ಬಿಸ್ಟ್ ಅವರ ಜೊತೆ ಮೋದಿ ಚರ್ಚಿಸಿದ್ದಾರೆ. ಸಂವಾದದ ಬಗ್ಗೆ ಗೇಮಿಂಗ್ ಉದ್ಯಮದ ಪ್ರಾಮುಖ್ಯತೆಯ ಬಗ್ಗೆ ಮೋದಿ ಮಾಹಿತಿ ಪಡೆದರು. ಗೇಮಿಂಗ್ ಇಂಡಸ್ಟ್ರಿ ಇನ್ನಷ್ಟು ಮುನ್ನೆಲೆಗೆ ತರೋದು ಹೇಗೆ, ಗೇಮಿಂಗ್ ಮತ್ತು ಗ್ಯಾಮ್ಲಿಂಗ್ ಸವಾಲು ಬಂದಾಗ ಹೇಗೆ ನೀವು ಹ್ಯಾಂಡಲ್ ಮಾಡ್ತೀರಾ ಅಂತ ಮೋದಿ ಪ್ರಶ್ನೆ ಮಾಡಿದ್ರು. क्या आपको ये फेस करना पड़ता है गेमिंग एंड गैम्बलिंग, इन दोनों की लड़ाई आपके सामने आती होगी, तब आप कैसे हैंडल करते हैं? मतलब वो ऐसा समझते हैं कि हम जो फर्स्ट टाइम मानते होंगे, फर्स्ट टाइम मानते हाँ, जैसे हम मतलब गेम्स खेलते वो काफ़ी अलग रहती है, बट वो ऐसे समझते हैं अच्छा ये तो हम जैसे लूडो खेलते वैसी कोई गेम हो गई, बट वैसा नहीं है. वो हम कह सकते हैं कि चेस जैसी एक कॉम्प्लेक्स गेम्स हम मोस्टली खेलते हैं, जिसमें बहुत सी मेंटल स्किल्स भी चाहिए रहती है. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. वी-गार्ड, इंडियाज नंबर 1 स्टेबलाइजर. स्किल्स भी चाहिए रहती है. आप लोग एक काम कीजिए, ये जो क्या समस्या है आपकी, मुझे कभी मेल कर दीजिए मेरी ऑफिस में, एग्जैक्टली क्या प्रॉब्लम फेस करते हैं आप. ಇಷ್ಟೇ ಅಲ್ಲದೆ ಯುವ ಸಮುದಾಯಕ್ಕೆ ಪ್ರಕೃತಿ ಮತ್ತು ಭಾರತೀಯ ಸಂಸ್ಕೃತಿ ಪರಂಪರೆಯ ಬಗ್ಗೆ ಅರಿವು ಮೂಡಿಸಬೇಕು. ಅಂತ ಗೇಮ್ ಅಭಿವೃದ್ಧಿ ಪಡಿಸಿದ್ರೆ ಯುವ ಸಮುದಾಯಕ್ಕೆ ಸಹಾಯ ಆಗಲಿದೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. दुनिया आज एक बहुत बड़ी चर्चा करती है ग्लोबल वार्मिंग की, क्लाइमेट के इश्यूज हैं. दुनिया में अलग अलग तरीके अपनाए हैं. मैंने दुनिया के सामने अलग विषय रखा है. मैंने कहा है मिशन लाइफ, और लाइफ शब्द से मेरा मतलब है लाइफस्टाइल फॉर एनवायरमेंट. अगर मान लीजिए मैं एक ऐसी गेम बनाऊं जो क्लाइमेट की चैलेंज को कैसे हम मिट करेंगे, कौन से रास्ते होंगे, किस किस रास्ते से जाएंगे, किस रास्ते से ज्यादा सफलता मिलेगी, सरलता मिलेगी. जैसे हम लोग स्वच्छता के विषय को लेकर के ही गेम बने और हर बच्चा खेले. भारत के जो वैल्यूज हैं वो नई पीढ़ी उसको जीना सीखे, उसका महत्व समझे और उसको बैकग्राउंड इन्फॉर्मेशन मिले. ದೇಶದ ಟಾಪ್ ಗೇಮರ್ಗಳ ಜೊತೆ ಸಂವಾದ ನಡೆಸಿದ ಬಳಿಕ ಪ್ರಧಾನಿ ಮೋದಿ ಹಲವು ಆನ್ಲೈನ್ ವಿಡಿಯೋ ಗೇಮ್ ಆಡಿ ಕೆಲ ಹೊತ್ತು ಸಮಯ ಕಳೆದರು. ಇದರ ಜೊತೆ ಯುವ ಗೇಮರ್ಗಳು ಪ್ರಧಾನಿ ಮೋದಿ ಅವರ ಹಸ್ತಾಕ್ಷರವನ್ನ ಪಡೆದರು. ಬ್ಯೂರೋ ರಿಪೋರ್ಟ್, TV9.